ವಸತಿ ಅದರಿ ಉದ್ಯೋಗದಿಂದ ಏನು ಇಲ್ಲ. ರೈತರಿಗೆ ಮತ್ತೆ ಉದ್ಯೋಗ ಇಲ್ಲರಕ್ಕೆ ಯಾವ್ದಾರ ಮಾಡ್ಬೇಕಲ್ಲ. ಹೆಣ್ಗುಲಿ ಬಾಳ ಒಂದ್ 400-500 ಇಷ್ಟ. ನೀವು ಬಾಲ್ಕೋಡಿ ತಾಲೂಕಿನೊಳಗ ಬಾಲ್ಕೋಡಿ ಜಿಲ್ಲಾದೊಳಗ 6 ಫ್ಯಾಕ್ಟ್ರಿ 7 ಫ್ಯಾಕ್ಟ್ರಿ ಎಲ್ಲಿ ನಮಗ ಒಂದು ಕಾಣುವಲ್ಲ. ಫ್ರೀ ಯಾಕೆ ತಗೋಬಾರ್ದು ಅಂದ್ರೆ ಪುಕ್ಷೆಟ್ಟ ತೊಗೊಂಡಿದ್ದು ಬಾಳ ಫ್ಯಾಮಿಲಿ ಒಳಗ 5 kg ಅಕ್ಕಿ ತನಲ್ಲಿ ಹಾಕ್ಯಾಡ್ರಿ ಮಾರಿ ಬಿಡ್ತಾರ. ಟಾಟಾ ಎಸಿ ತಗೊಂಡ್ಬರ್ತಾರ, ಅವ್ರ ಹಾಕೊಂಡು ಹೋಗಿ ಬಿಡ್ತಾರ. ಸುರೇಶ್ ಸರ್ಕಲ್. ಎಷ್ಟು ವರ್ಷ ನಿಮ್ಗೆ? ನನಗೆ 76. 76. ಹೆಚ್ಚು ಕಡಿಮೆ 56-58 ವರ್ಷದಿಂದ ವೋಟ್ ಹಾಕ್ತಾ ಇದ್ದೀರಾ ಅಲ್ವಾ? ಹ್ಞೂನ್ರಿ. ನೀವು ಬಾಗಲಕೋಟೆ ನೋಡಿದ್ ಬೆಸ್ಟ್ MLA ಯಾರು? ಅವ್ರ ಇದ್ದಾಗ ಚೆನ್ನಾಗಿತ್ತಪ್ಪ, ಅವ್ರು ತುಂಬಾ ಚೆನ್ನಾಗಿ ಮಾಡ್ತಿದ್ರು. ವಾಜಪೇಯಿ ಸರ್ಕಾರ ಇದ್ದಾಗ ಐತ್ರಿ. ವಾಜಪೇಯಿ ಸರ್ಕಾರ ಇದ್ದಾಗ ಇಲ್ಲಿ ಯಾರಿದ್ರು ಅವಾಗ? ಯಾವಾಗ್ರಿ? ಇಲ್ಲಿ ಬಾಗಲಕೋಟೆಲ್ ಅವಾಗ ಇಲ್ಲಿ ಯಾರಿದ್ರು? ಅವಾಗ ನಾನು ಇಲ್ಲಿ ಇರ್ತಿದ್ದಿಲ್ಲ ಸರ್, ನಾ ಮಹಾರಾಷ್ಟ್ರ ಇರ್ತಿದ್ದೆ. ಮಹಾರಾಷ್ಟ್ರ ಇಲ್ಲಿ ಬಂದು ಇವಾಗ ಮೊನ್ನೆ ಕೊರೋನಾದಾಗಿಂದ ಇಲ್ಲಿ ಬಂದಿದ್ವಿ ಸರ್. ಇಲ್ಲೇ ವೋಟ್ ಹಾಕ್ತೀರಾ ನೀವು? ಹ್ಞೂನ್ರಿ, ಇಲ್ಲಿಗೆ ಬಂದು ಹೊಟ್ಟು ಹಾಕ್ತಿದ್ರಿ. ಅವಾಗ ಆದ್ರೆ ನೀವು ಕೆಲ್ಸಕ್ಕೆ ಮಹಾರಾಷ್ಟ್ರಕ್ಕೆ ಹೋಗಿದ್ರು? ಮಹಾರಾಷ್ಟ್ರಲ್ಲಿ ಇದ್ದೀವಿ. ಓಕೆ. ಏನ್ ಸಮಸ್ಯೆ ಏನಿದೆ ಸರ್ ಇಲ್ಲಿ ಬಾಗಲಕೋಟೆ? ಇಲ್ಲೇನು ಉದ್ಯೋಗ ಇಲ್ಲ, ದಂಧ ಇಲ್ಲ, ಏನಿಲ್ಲ, ಹದಗೆಟ್ ಬಿಟ್ಟದ್ರಿ. ಇರ್ಲಿಕ್ಕೆ ಒಂದ್ ಅದ ನೋಡ್ರಿ ವ್ಯವಸ್ಥೆ, ಟಾಪ್ ಅದರಿ ಹಾ. ನವನಗರ. ಹಾ. ಉದ್ಯೋಗ ಇದ್ದಾಗ ಏನು ಇವ್ರು ನೋಡ್ತಾ ಇರೋ ರಸ್ತೆ ಎಲ್ಲ ಬಾರಿ ಚೆನ್ನಾಗಿದೆ. ಇದೇ ಅದಾರ ಅಷ್ಟೇ, ಇರ್ಲಿಕ್ಕಿರಿ ವಸತಿ ಅದಾರಿ. ಇದು ಹಾ, ಅಷ್ಟೇ. ಉದ್ಯೋಗದಿಂದ ಏನು ಇಲ್ಲ. ಬರ್ಬೇಕು, ರಿಟೈರ್ಡ್ ಆಗ್ಬೇಕು. ಇಲ್ಲಿ 100 ರೂಪಾಯಿ ಇಟ್ಕೊಂಡು ಹಳಿ ಊರಾಗ ಹೋಗ್ಬೇಕು. ಬೆಳಿಗ್ಗೆ ಕೆಲಸ ಸಿಕ್ಕರೆ ಮಾಡ್ಬೇಕು. ಇರ್ದಿದ್ರೆ ಈಗ ರಾಶಿ ಗಾಡಿ ಹೋಗಲ್ರಿ. ಇವ್ ರಾಶಿ ತಿಂದು ಸಾಯಂಕಾಲ ಹೊಳಿ ಮನಿಗೆ ಬಂದು ಅದಕ್ಕೆ ಹೇಳ್ತಾರ. ನಿಮ್ಮ ಬಾಲ್ಕೋಡಿ ತಾಲೂಕಿನೊಳಗ ಬಾಲ್ಕೋಡಿ ಜಿಲ್ಲಾದೊಳಗ 6 ಫ್ಯಾಕ್ಟ್ರಿ 7 ಫ್ಯಾಕ್ಟ್ರಿ ಎಲ್ಲವರಿ ಎಲ್ಲಿ ನಮಗ ಒಂದು ಕಾಣುವಲ್ಲು. ಎಲ್ಲಿ ಅದಾವೇನು? ಬಾಲ್ಕೋಟಿ ಸಿಟಿಗೆ ಅಂತೂ ಏನು ಸಂಬಂಧ ಬೀಳುದಿಲ್ಲ. ಅವು ಶುಗರ್ ಫ್ಯಾಕ್ಟ್ರಿಗಳು ಬಿಜಾಪುರಕ್ಕೆ ಅವರಿ, ಅವ್ರಿಗೆ ಇದು ಅನುಕೂಲ. ಬಾಲ್ಕೋಟಿ ಸಿಟಿ ಏನು ಇದು ಇಲ್ರಿ. ಅಲ್ಲಿ ಹಳ್ಳಿಗಳು ಸುಖದಿಂದ ಇದಾರ. ಇಲ್ಲಿ ಬಾಲ್ಕೋಟಿ ಹಳ್ಳಿ ಜನ ಚೆನ್ನಾಗಿದ್ದಾರೆ. ಆ ಶುಗರ್ ಫ್ಯಾಕ್ಟ್ರಿ ಫಾಯ್ದಾ ಅವ್ರಿಗೆ ಅದಾರಿ. ಇಲ್ಲಿ ಅವ್ರಿಗೆ ಬಾಲ್ಕೋಟಿ ಸಿಟಿಗೆ ಏನಾಗಿಲ್ರಿ, ಫಾಯ್ದಾ ಇಲ್ಲ. ಓಕೆ. ಈಗ ಮತ್ತೊಂದು ಬೈ ಎಲೆಕ್ಷನ್ ಬಂದಿದೆ. ಹಾ, ಯಾರು ಬಂದ್ರೆ ಒಳ್ಳೇದು ಅಂತ ಅನ್ಸುತ್ತೆ? ಬಿಜೆಪಿ. ಬಿಜೆಪಿ. ಯಾವ ಕಾರಣಕ್ಕೆ? ಅವ್ರೇ ಒಳ್ಳೇದ್ರಿ. ಅವ್ರ ದರವನ್ನ ಕೊಟ್ಟು ಮಾತು ಅವ್ರು ನಡ್ಸ್ಕೊತ ಬಂದಾರ್ರಿ. ಈಗ ನೋಡ್ರಿ, ಇವ್ರ ಏನು ಗ್ಯಾರಂಟಿ ಎಲ್ಲ ಹದಗೆಟ್ ಬಿಟ್ಟದ್ರಿ ಸರ್. ಏನ ಎಲ್ಲಾ ಈಚೆ ಕಡೆಯಿಂದ ತಗೋತಾರ, ತಾವ್ ಅರ್ಧ ತಿಂತಾರ, ಅರ್ಧ ಅವ್ರಿಗೆ ಕೊಡ್ತಾರ ಗ್ಯಾರಂಟಿ ಅವ್ರಿಗೆ. ಈ ಸಲ ವೀರಣ್ಣ ಚರಂತಿಮಠ ಅವ್ರಿಗೆ ಅವರೇ ಬರುದ್ರಿ, ಬರ್ತಾರೆ. ಅವರಲ್ಲಿ ಬಿಜೆಪಿಲಿ ಅವ್ರ ಕುಟುಂಬದಲ್ಲೇ ಬಂಡಾಯ ಇದೆ, ಆತರ ಏನ್ ಸಮಸ್ಯೆ? ಏನಿದ್ರು ಟ್ರೈ ಮಾಡ್ತಾವ್ರಿ. ಪಬ್ಲಿಕ್ ಈಗ ಅನುಭವ ಆಗ್ಯದ್ರಿ. ಈಗ ಅವ್ರನ್ನ ಬಿಟ್ಟು ಏನ ಪರಿಸ್ಥಿತಿ ಅದ. ಈಗ ಕಾಂಗ್ರೆಸ್ ಪರಿಸ್ಥಿತಿ ಬಂದಿಂದ ಏನ್ ಪರಿಸ್ಥಿತಿ ಈಗ ಹದಗಂಡಾರ್ರಿ. ಈಗ ಏನೋ ಬಂದ್ರು ಅವ್ ಬಿಜೆಪಿ ತರ್ಬೋದ್ರಿ. ಹೌದ್ರಿ, ಬಿಜೆಪಿ ಬಂದ್ರೆ ಬದಲಾವಣೆ ಆಗುತ್ತೆ ಅಂತ. ಬದಲಾವಣೆ ಆಗತ್ರಿ. ಯಾಕಂದ್ರೆ ಅವರು 3 ಸಲ MLA ಆಗಿದ್ರಪ್ಪ ಮುಂಚೆ. ಅವಾಗ ಏನು ಉದ್ಯೋಗ ಏನು ಮಾಡ್ಲೇ ಇಲ್ವಾ? ಅವಾಗ ಅವ್ರು ಮಾಡ್ಲಿಕ್ಕೆ ಕೆಲ್ಸಾನು ಸಾಕಷ್ಟು ಇದ್ದೀವ್ರಿ. ಇಲ್ಲ ಹೊಸನಗರ ಆಗಿತ್ತಲ್ರಿ ಅವಾಗ. ಹೊಸನಗರ ಆಗಿತ್ತಲ್ರಿ ಅವಾಗ ಸಾಕಷ್ಟು ಇಲ್ಲೇ ಅವ್ರಿಗೆ ಕೆಲ್ಸ ಇದ್ವು. ಅಷ್ಟೊಂದ್ ಮಾಡ್ಲಿಕ್ಕೆ ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಸರ್. ಈಗ ಅವಕಾಶ ಸಿಕ್ಕರೆ ಮಾಡ್ತಾರ್ರಿ, ಅವ್ರು ಮಾಡ್ತಾರ. ಥ್ಯಾಂಕ್ ಯು. ನಿನ್ನ ಹೆಸರು? ನಮ್ಮ ಹೆಸರು ರುದ್ರೇಶ್ ರೀ. ಏನ್ ಮಾಡ್ತೀರಿ ರುದ್ರೇಶ್? ನಾವು ಇದು ಬಿಸ್ನೆಸ್ ಮಾಡ್ತೇವ್ರಿ. ಏನ್ ಬಿಸ್ನೆಸ್? ಈ ಸ್ಟೇಷನರಿ ಈಗೆಲ್ಲ ಜಾತ್ರೆ ಸಂತಿ ಇದ್ದಲ್ಲಿ ಚೆನ್ನಾಗಿದ್ಯಾ ವ್ಯಾಪಾರ? ಐತ್ರಿ. ಮತ್ತೆ ಉದ್ಯೋಗ ಇಲ್ಲರಕ್ಕೆ ಯಾವ್ದಾರ ಮಾಡ್ಬೇಕಲ್. ಮತ್ತೆ ಯಾರು ಕೇಳಿದ್ರು ಬಾಗಲಕೋಟೆಲ್ ಉದ್ಯೋಗ ಇಲ್ಲ, ಏನ್ ಫ್ಯಾಕ್ಟ್ರಿ ಮಾಡಿಲ್ವಾ? ಬಾಗಲಕೋಟೆ ಇಲ್ಲೇ ಪಕ್ಕ 120 ಕಿಲೋಮೀಟರ್ ಹೋದ್ರ ಎಂತೆಂತ ಫ್ಯಾಕ್ಟ್ರಿ ಇಲ್ಲೇ ಹುಬ್ಳಿ ಬೆಳಗಾವ್ರಿ. ಎಷ್ಟು ದೂರ ಐತ್ರಿ. ಇಲ್ಲಿ 8,000 ಕೊಟ್ರ ಅಲ್ಲಿ 15-20,000 ಕೊಡ್ತಾರ. ಎಷ್ಟ ಇಲ್ಲ 120 ಕಿಲೋಮೀಟರ್. ಇವ್ರಿಲ್ಲೇ ಫ್ಯಾಕ್ಟ್ರಿನ ಆಗವಲ್ ಬಿಡ್ರಿ. ಎಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗ ಇಲ್ಲ, ಯಾರು ಇಲ್ಲ. ಇಲ್ಲಿ ಕಲ್ತವ್ರ ಅಕ್ಕರ ಅಷ್ಟು ಓದಿದವ್ರು ಇಷ್ಟು ಓದಿದವ್ರು ಅಂತೇಳಿ ಮನೆ ಆಗಕ್ ಕುಂತಾರ್ರಿ. ಅಲ್ಲ ಸರ್, ಮತ್ತೆ ಕೆಲಸ ಮಾಡಕ್ಕಾರ ಬೆಂಗಳೂರು ಹೋಗ್ಬೇಕು. ಬೆಂಗಳೂರು ಹೋದ್ರ ಅಲ್ಲಿ ಬರ ದುಡ್ದಿದ್ ಖರ್ಚ್ ಆಗಾಗಲ್ಲ ಅವ್ರಿಗೆ. ದಿನಗೂಲಿ ಮಾಡ್ರಿ ಎಷ್ಟು ಕೊಡ್ತಾರ ಪಗಾರ? ದಿನಗೂಲಿ ಬಾಳ ಒಂದ್ 400-500 ಅಷ್ಟೇ. ಊಟ ಗೀಟ ಕೊಡ್ತಾರ? ಊಟ ಗೀಟ ಎಲ್ಲ ನಮ್ ಕಡೆನೆ ಅಲ್ಲಾರಿ. ಏನಿಲ್ಲ, ಬರೀ 400 ರೂಪಾಯಿ ದಿನ ಪೂರ್ತಿ ದುಡಿಬೇಕು ಅಷ್ಟೇ ರೀ. ಸರಿ. ಈಗ ಆದ್ರ ಇನ್ನೊಂದ್ ಸರ, ಇಲ್ಲಿ ಯುವಕರಿಗೆ ಕಲ್ತ್ ಕುಂತಾರಲ್ಲ ಅವ್ರಿಗೆ ಜಾಬ್ ಕೊಡ್ಸ್ಬೇಕು, ಮೇನ್ ಅದ ರೀ. ಈ ಮಂದಿ ಧಾರವಾಡದಾಗ ನೋಡಿದ್ರ ಹೆಂಗ್ ಸ್ಟ್ರೈಕ್ ಅಲ್ ಸರ್. 2 ಲಕ್ಷ ಜನ ರೀ. ಒಂದ್ ವರ್ಷಕ್ಕೆ ಏನಿಲ್ಲ ಅಂದ್ರ ಲಕ್ಷಾಂಗಟ್ಲೆ ಯುವಕರು ಎಲ್ಲ ಹೊರಗ್ ಬರ್ತಾರಿ. ಈ ನಮ್ ಮನೆಗ ಅದಾರಿ 2-3 ಅದಾರ. ನೀವೇನ್ ಕಲ್ತೀರಿ? ನಾವ್ PUC ಓದೇವ್ರಿ. ಈ ನಮ್ಮ ಅಣ್ಣಾರ್ದ ಒಬ್ಬರು TCH ಆಗೈತ್ರಿ. ನೌಕರಿ ಸಿಗ್ಲಾರ ಕಿಲ್ಲ ಸಂಘದಾಗ ಹೋಗಾರ. ಮತ್ತೇನ ಅವ್ರು ಏನೋ ನಾಳೆ ಕರ್ತೀವಿ, ನಾಳೆ ಕರ್ತೀವಿ, ಅವಾಗ ಕರ್ತೀವಿ, ಇನ್ನೊಂದ್ 6 ತಿಂಗಳು ಬಿಟ್ಟು ಕರ್ತೀವಿ ಅಂತೇಳಿ ಮತ್ತೆ ಯಾವಾಗ ಕರಿಬೇಕ್ರಿ? ಸರಿ ಆಯ್ತು. ಈಗ ಬದಲಾವಣೆ ಸಮಯ ಬಂದಿದೆ.
ನೀವ್ ಆಯ್ಕೆ ಮಾಡ್ಬೇಕು ಬೈ ಎಲೆಕ್ಷನ್ ಏನಾಗುತ್ತೆ ಬಿಜೆಪಿ ಬದಲಾವಣೆ ಆಗಾಗಲ್ಲ ಸರ್. ಇಡೀ ಭೂಮಿನ ಭೂಕಂಪ ಆಗ್ಬೇಕು, ಹೊಸ ಸೃಷ್ಟಿ ಹುಟ್ಟಬೇಕ್ರಿ, ಒಳ್ಳೆ ಹೊಸ ಭೂಮಿ ರೀ. ಹೊಸ ಮನುಷ್ಯರ್ ಹುಟ್ಟದಾಗ ಅವ ಬದಲಾಗತ್ರಿ. ಈಗಿದ್ದ ಮನುಷ್ಯರಕ್ಕ ಯಾರು ಬದಲು ಮಾಡಾಗಲ್ರಿ. ಈಗಿನ ರಾಜಕೀಯಗಳಿದ್ದವ್ರು ಯಾರು ಬದಲು ಮಾಡಾಗಲ್ಲ. ಬಿಜೆಪಿನ ಬರ್ಲಿ, ಕಾಂಗ್ರೆಸ್ನ ಬರ್ಲಿ, ಮೋದಿ ಅಲ್ಲ ದೇವ್ರು ಬಂದ್ರೆ ಏನಾಗಲ್ಲ ಅಂತಾನೆ ಹೇಳ್ತಾರೆ. ಯಾರ ಆಗಲ್ಲ ಸರ್. ಅದ್ರ ಯಾರು ಬಂದ್ರಿ ಹೇಳ್ರಿ. ಯಾಕೆ ಅಷ್ಟೊಂದು ಬೇಜಾರಾಗ್ಬಿಟ್ಟಿದ್ದೀರಾ ಜೀವನದ ಮೇಲೆ? ಹಂಗತೆ ಐತ್ರಿ ಜೀವನ ರೀ. ಹಾ. ಜೀವ ಯಾವ ಸರ್ಕಾರ ಬಂದ್ರಿ ಅವ್ರೇ ನಮ್ಗೆ ಕೊಟ್ಟು ನಡೆಸ್ತಾರ ರೀ. ಹಾ. ನಾವ್ ದುಡಿಬೇಕು, ತಿನ್ಬೇಕ್ರಿ. ಅಲ್ಲಪ್ಪ ಈಗ ನಿಮ್ ಮನೆಯವ್ರಿಗೆಲ್ಲ ಫ್ರೀ ಗೃಹಲಕ್ಷ್ಮಿ ಕೊಡ್ತಾವ್ರೆ, ಬಸ್ ಫ್ರೀ ಕೊಡ್ತಾವ್ರೆ, ಕರೆಂಟ್ ಬಿಲ್ ಫ್ರೀ ಇದೆ. ಹಿಂಗ್ ಏನ್ ಕೊಡಕ್ ಆಗತ್ ಸರ್ಕಾರ? ಅಲ್ ಸರ ಒಂದ್ ಮಾತ್ ಹೇಳ್ತೀವಿ. ಹಾ. ಒಂದ್ ಗಂಡಿಗೆ ಅಲ್ಲಿ ಎಣ್ಣೆಗೆ ಅಲ್ಲಿ ಯಾವ್ದು ಫ್ರೀ ಕೊಡ್ಬಾರ್ದ್ರಿ. ಕೊಡ್ಬಾರ್ದು. ನಂದ್ 100% ಫ್ರೀ ಕೊಡ್ಬಾರ್ದು. ಹಂಗಾರೆ ನೀವು ಗೃಹಲಕ್ಷ್ಮಿ ಹಣ ತಗೋತಾ ಇಲ್ಲ? ಇಲ್ರಿ. ಇದುವರೆಗೂ ಒಟ್ಟ ಒಂದು ತಿಂಗಳು ಕಂತ ಏನ ನಮ್ಮ ರೇಷನ್ ಕಾರ್ಡ್ ಮಾಡ್ಸಿಲ್ಲ ನಾನ್ರಿ ಅದನ್ನ. ಯಾಕೇಳ್ರಿ ನಾವು ಮಾಡಿಸ್ಬೇಕಂತ ಮಾಡಿದೆ, ಅದ ಆಗಿಲ್ರಿ. ಅದ್ರಿ ಗೃಹಲಕ್ಷ್ಮಿ ಬಂದೆ. ಯಾಕೆ ಹೇಳಿ ಫ್ರೀ ತಗೋಬಾರ್ದ ಅನ್ನೋದು ನಮ್ದ್ರಿ. ಫ್ರೀ ಯಾಕೆ ತಗೋಬಾರ್ದ ಅಂದ್ರೆ ಪುಕ್ಷೆಟ್ಟ ತಗೊಂಡಿದ್ದು ಬಾಳ ಜನ ಇರಾಗಲ್ಲ ಅದರಿ. ಹೌದಲ್ರಿ ಸರ್? ಫ್ರೀ ತಗೊಂಡಿದ್ದು ಸರ್ಕಾರ ಏನ್ ಮಾಡ್ಬೇಕಂತಾರ? ಏನ್ ಮಾಡ್ಬೇಕು? ಇಂಡಸ್ಟ್ರಿಲಿ ಮಾಡ್ಬೇಕು. ಈ ಮನ್ಯಾಗ ಆಗ ಹೆಣ್ಣು ಮಕ್ಳಿಗೆಲ್ಲ ಗಾರ್ಮೆಂಟ್ಸ್ ಆಗ್ಬೇಕು, ಗಾರ್ಮೆಂಟ್ಸ್ ಆಗ್ಬೇಕು, ದೊಡ್ಡ ದೊಡ್ಡ ಕಂಪನಿನ ಆಗ್ಬೇಕ್ರಿ. ಯುವಕರಿ ನೌಕರಿ ಸಿಗ್ಬೇಕ್ರಿ. ಐಟಿ ಬಿಟಿ ಬರೀ ಬೆಂಗಳೂರಿಗೆ ಸೀಮಿತ ಆಗ್ಬಾರ್ದು. ಇಲ್ಲಿ ನಮ್ ಬಾಗಲಕೋಟೆ ಏನೈತಿ ನೋಡಿಲ್ರಿ. ಎಲ್ಲಿ ಹುಬ್ಳಿ ಹತ್ರನ ಬೆಳಗಾವಿ ಹತ್ರನ? ನಮ್ ಇಲ್ಲೇ ಬಾಗಲಕೋಟೆ ರೀ. ಇಲ್ಲೇ ಉಣ್ವಂತ ಅಂತೇಳಿ ಒಂದು ಕೈರೋಡಿ ಕೋಟೆಗೆ ಬೆಳಗಾವಿ ಹತ್ರನ ಹುಬ್ಳಿ ಹತ್ರನ? ಎರಡು ಒಂದರ ಬಿಟ್ರಿ ಅಷ್ಟೇ ರೀ. ಅದಕ್ಕ ಎರಡು ಕಡೆ ಏರ್ಪೋರ್ಟ್ ಇದೆ. ಹಾ. ಕಂಪನಿಗಳಲ್ಲಿ ನಾವ್ ಫಸ್ಟ್ ಸ್ಟಾರ್ಟಿಂಗ್ PUC ಫೇಲ್ ಆಗ ನಾವು ಹುಬ್ಳಿಯಾಗ ಕೆಲ್ಸಕ್ ಹೋದ್ರ ಸ್ಟಾರ್ಟಿಂಗ್ ಕಂಪನಿಯಾಗ ಅವಾಗ 4,500 ಕೊಟ್ರಿ 2011-12 ಒಳಗ್ರಿ. ಇಲ್ಲಿ ಬರೀ 2,000 ಕೊಡ್ತಿದ್ರಿ ತಿಂಗಳಿಗ್ರಿ. ಈಗ ಅಲ್ಲಿ ಯಾವ್ದ ಕಂಪನಿಯಾಗ ಹೋಗೋ PUC ಫೇಲ್ ಆಗಿ ಯಾವ್ದ ಫೇಲ್ ಕಲಿಲಿಲ್ಲ ಅಂದ್ರು 10-15 ಸಾವಿರ ಪಗಾರ ಕೊಡ್ತಾರೆ. ಇಲ್ಲಿ ಮೇನ್ ಕಲ್ತವ್ರ ನೋಡ್ತಾರ ಇಲ್ಲ. ಸರಿ, ಅಲ್ಲೇ ಕೆಲಸ ಮಾಡೋದು. ಮೊನ್ನೆ ನಮ್ ಇದ್ದೂರ್ ಬಿಟ್ಟು ಹೆಂಗ್ ಹೋಗೋದಾಗತ್ರಿ? ಹಾ. ಮತ್ತೆ ನಿಮ್ಗೆ ಹೊಲ ಜಮೀನು ಐತ್ರಿ, 2 ಎಕರೆ ಐತ್ರಿ. 2 ಎಕರೆ ಐತೆ. ಸಾವುಕಾರನಿ ಅಂಬಾನಿ ಅದಾನಿ ಎಷ್ಟೈತಿ ಎಕರೆಗೆ ಇಲ್ಲಿ? ಎಕರೆಗೆ ನೀರಾವರಿ ಅಂದ್ರ ಒಂದ್ 40-50 ಲಕ್ಷ ಅದಾರಿ. ನಿಮ್ ನೀರಾವರಿ ಇದೆಯಾ? ಹಾ, ನಮ್ ನೀರಾವರಿ ಐತಿ. ಕೋಟಿ ಕುಳಾಣ ಅದೇ ಸೃಷ್ಟಿ ಬದ್ಲಾಗ್ಬೇಕು. ಅದ್ರಾಗ ಏನು ಬೆಳೆಯಾಗ ಇಲ್ಲ ಸರ್. ನೀರ್ ಇದ್ರೆ ಎಲ್ಲ ಅಲ್ರಿ. ಎಲ್ಲ ಐತಿ ಅಂತ ಹೇಳ್ತಿಯಲ್ಲ, 50 ಲಕ್ಷ ಬರುತ್ತೆ ಅಂತ. ಆಯ್ತು, ವ್ಯವಸಾಯ ಮಾಡಲ್ವಾ? ಬರಗಾಲ ಇವತ್ತಂದ್ರೆ ಎಲ್ಲ ಹೋಗುತ್ತೆ ಬಿಡ್ರಿ. ನಾವ್ ಹಾಕಿ ಬಂದೇನ್ ನೋಡ್ರಿ, ನಮ್ಮ ಅಣ್ಣರಿಗೆ ಹಾಕಿ ಬಂದೇನ್ರಿ ಹೊಲ ಬಡ್ಡಿಯಾಗ್ರಿ. ಹೌದಾ? ಏನ್ ಬೆಳೆಯಾಗ ಮೊದಲ್ನಂಗ್ ಪೀಕ ಬರಲ್ರಿ. ಯಾವ್ದ ಸುಡ್ಗಾಡ್ ಎಲ್ಲಾ ಗೊಬ್ಬರ ಹಾಕಿ ಭೂಮಿ ಎಲ್ಲಾ ಕೆಡಿಸಿ ಬಿಟ್ಟಾರ್ರಿ. ಮೊದಲೆಲ್ಲ ಬೆಂಗಳೂರು ಎಲ್ಲ ಓದ್ಬಿಟ್ಟು ಇಂಜಿನಿಯರಿಂಗ್ ಮಾಡಿ ಬೆಂಗಳೂರು ಬೀಳ್ತಾರಲ್ಲ, ಅವ್ರ ಜೀವನ ಪೂರ್ತಿ ದುಡ್ದು 50 ಲಕ್ಷ ಜೋಡಿಸಿ ಒಂದ್ ಅರ್ಧ ಎಕರೆ ಜಾಗ ತಗೋತಾರೆ. ಸಾಕ್ ಊರ್ ಕಡೆ ಹೋಗ್ಬಿಡಣ ಅಂತ. ಬೆಂಗಳೂರಿಗೆ ಹೋದವ್ರು ಯಾರು ಉದ್ದಾರ ಆಗಿಲ್ರಿ ಅಲ್ಲಿ. ಯಾಕೇಳ್ರಿ? ನೀನ್ 2 ಎಕರೆ ಇಟ್ಕೊಂಡಿದ್ಯಾ? 40,000 ಬರ್ತ 50,000 ಬರ್ತಾರ. 10,000 ಉಳಿಸೋದಾಗಲ್ಲ ಅವ್ರಿಗೆ. ಹೌದು. ಕೇಳಿದ್ರ ಬೆಂಗಳೂರು ದುಡಿಯಾಕ ಹೋಗಿ ಅಲ್ಲಿ ನೀನ್ ಏನ್ ಉಳಿಸ್ಯಾನಪ್ಪ ಅಂತ. ಖರ್ಚ ಬಾಳ ಅಲ್ಲಿ ಅಂತಾರ. ಮತ್ರಿ ಅವ್ರು ಆಯ್ತಪ್ಪ, ಈಗ ಅದೆಲ್ಲ ಓಲೆ. ಈಗ ಎಲೆಕ್ಷನ್ ಬಂದೈತೆ, ನೀನ್ ಬಿಜೆಪಿ ಫಾಲೋವರ ಕಾಂಗ್ರೆಸ್? ಜೆಡಿಎಸ್ ಅನ್ಬಿಟ್ಟಿ? JDS ಯಾವ ಪಕ್ಷದ್ರ ಬರ್ಲಿ ಕೆಲ್ಸ ಮಾಡ್ಬೇಕಲ್ರಿ. ಆಯ್ತು, ನೀವು ನೋಡಿದ್ರಲ್ಲಿ ಯಾರು ಕೆಲಸ ಮಾಡ್ತಾವ್ರ? ಈಗ ಕೆಲ್ಸ ಮಾಡೋದು ಇಂಪಾರ್ಟೆಂಟ್ ಅಲ್ರಿ. ಒಂದ್ ಗಂಡಿಗೆ ಅಲ್ಲಿ ಎಣ್ಣಿಗೆ ಅಲ್ಲಿ ಒಟ್ಟ ಫ್ರೀ ಕೊಡ್ಬಾರ್ದು. ಪುಕ್ಷಟ್ಟಿ ರೇಷನ್ ಅಕ್ಕಿ ಕೊಡ್ತಾರ. ಯಾಕೆ ಕೊಡ್ಬೇಕು? 100ಕ್ಕೆ 100 ಮಾರ್ಕೊಂಡ್ ತಿಂತಾರ ಅವನ್ರಿ. ಈಗ 1000 ರೇಷನ್ ಕಾರ್ಡ್ ಐತಿ ನಿಮ್ದ್ರಿ. ಹಾ, ಬಂದ್ರು ನಮ್ಮ ಮನೆಗೆ ಅಲ್ಲಿ ಬೇರೆ ಫ್ಯಾಮಿಲಿಯಾಗಾರ ಅಲ್ರಿ. ನಮ್ಮ ವಾರ್ಡ್ನ್ಯಾಗ ಮನುಷ್ಯಾಗ 50 kg 10 kg ಬಂದ್ರು ಒಬ್ಬೊಬ್ಬರಿಗೆ 60 kg 70 kg ಬರ್ತಾವ. ಒಂದೊಂದ್ ಫ್ಯಾಮಿಲಿ ಒಳಗ 5 kg ಅಕ್ಕಿ ತಿನ್ನಲ್ಲ. ಯಾಕೆ ಹೇಳ್ರಿ? ಮಾರಿ ಬಿಡ್ತಾರ. ಒಂದ್ ಟಾಟಾ ಎಸಿ ತಗೊಂಡ್ಬರ್ತಾರ, ಅವ್ರ ಹಾಕೊಂಡ್ ಹೋಗಿ ಬಿಡ್ತಾರ. ಅವನ್ ಯಾಕೆ ಕೊಡ್ಬೇಕು? ಅವ್ರ ತಿನ್ನೋಂಗಿದ್ರ ಕೊಡ್ಬೇಕಲ್ರಿ. ಅವ್ರ ತಿನ್ನಾಗಲ್ಲ ಮಾರ್ಕೊಂಡ್ ತಿಂದ್ರೆ ಹೇಗ? ಬೇರೆ ರಾಜ್ಯದಾಗ ಹೋಗಿ ಮಾರ್ತಾರ, ಬೇರೆ ದೇಶದಾಗ್ರಿ ಅದನ್ನ. ಇಲ್ಲ ವೀಕ್ಷಕರೇ, ನಿಜಕ್ಕೂ ಎಷ್ಟ್ ಚೆನ್ನಾಗಿ ಹೇಳ್ತಿದಾರೆ ಇವ್ರು ಅಂದ್ರೆ, ದುಡಿಯೋ ಕೈ ಕೆಲ್ಸ ಕೊಡಿ, ಕೆಲ್ಸಾನು ಆತ್ ಸರ. ಇಲ್ಲಿ ಒಳ್ಳೆ ಸಂಬಳ ಕೊಡಿ. ಹೆಣ್ಮಕ್ಳು ದುಡಿದ್ರೆ ಹೆಣ್ಮಕ್ಳು ಮನ್ಯಾಗ ಕುಂತಿರ್ತಾರ. ಹೌದಿಲ್ರಿ? ಇಲ್ಲಿ ಗಂಡ ಕೆಲ್ಸಕ್ ಹೋದ್ರ ಹೆಣ್ಮಕ್ಳು ಮನ್ಯಾಗ ಇರ್ತಾರ. ಒಂದ್ ಗಂಡನ ದುಡಿಬೇಕು, ಹೆಣ್ಣನ ದುಡಿಬೇಕ್ರಿ. ಆದ್ರ ಯಾವ್ದ ಸರ್ಕಾರ ಬಂದ್ರು ಯುವಕರಿಗೆ ಅಲ್ಲಿ ಯಾರಿಗೆ ಅಲ್ಲಿ ಯಾವ್ದು ಫ್ರೀ ಕೊಡ್ಬಾರ್ದು. ಬಸ್ ಫ್ರೀ ಅಲ್ಲಿ, ರೊಕ್ಕ ಫ್ರೀ ಅಲ್ಲಿ ಯಾವ್ದು ಕೊಡ್ಬಾರ್ದು. ಫ್ರೀ ಕೊಟ್ರು ಸರಿ, ಇನ್ನೇನ್ ಬಿಡ್ರಿ. ನೆಕ್ಸ್ಟ್ ಬಿಜೆಪಿ ಗವರ್ಮೆಂಟ್ ಬಂದ್ರೆಲ್ಲ ಫ್ರೀ ಅವ್ರು ಫ್ರೀ ಕೊಡ್ತಾರಲ್ರಿ. ಹೌದಾ? ಅವ್ರ ಗೊತ್ತಾ ಅವ್ರು ಫ್ರೀ ಕೊಡ್ತಾರ? ಫ್ರೀ ಎಲ್ಲ ರಗಡ ಸ್ಕೀಮ್ ಅದಾವ್ರಿ. ನಾವು ಎಲ್ಲ ಮುದ್ರಾ ಜೋಳ ಸಾಲ ತಗೊಂಡಿ ನಾಣ್ರಿ. ಅವ್ರು ಯಾವ ಸರ್ಕಾರ ಬಂದ್ರು ಫ್ರೀ ಕೊಡಬಾರ್ದು ಒಟ್ಟಾರಿ.
ಫ್ರೀ ಮಾಡಿದ್ರು 70 ವಯಸ್ಸಿನವ್ರ ಮ್ಯಾಗ ಕೊಡ್ಬೇಕು. ಕುಂಟ್ರಿಗೆ ಅವು ಕಣ್ ಕಾಣ್ಲವ್ರಿಗೆ ಅಡ್ಡಾಡಕ್ ಬರ್ಲವ್ರ ಅವ್ರಿಗೆ ಫ್ರೀ ಮಾಡ್ಬೇಕು. ಎಲ್ಲ ಸುತ್ತಿದ್ದವ್ರಿಗೆ ಅಲ್ರಿ. ಕನೆಕ್ಟ್ ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.